ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಿದ್ದೀರ ಅಂತ ತಿಳ್ಕೊಂತೀನಿ. ಟುಡೇ ವಿ ಆರ್ ಡಿಸ್ಕಸ್ಸಿಂಗ್ ಅಬೌಟ್ ಸಾಲಿಡ್ ವರ್ಕ್ಸ್, ಹೌ ಟು ಯೂಸ್ ಸಾಲಿಡ್ ವರ್ಕ್ಸ್ ಬಿಗಿನಿಂಗ್ ಟು ಎಕ್ಸ್ಪರ್ಟ್ ಲೆವೆಲ್. ಬರ್ರಿ ಇವತ್ತು ನೋಡೋಣ ಸ್ಟಾರ್ಟಿಂಗ್ ಇಂತ್ರ ಯಾವ ಥರ ಸಾಲಿಡ್ ವರ್ಕ್ಸ್ ಕಲಿಬೋದು ಅಂತ ಒಂದು ಸಿಂಪಲ್ ಸ್ಟೆಪ್ನೊಳಗೆ ಈಸಿಯಾಗಿ ಹೇಳ್ಕೊಡ್ತೇನೆ ಕನ್ನಡದೊಳಗೆ. ಎ ಟು ಝೆಡ್ ಯಾವ ಥರ ಮಾಡೋದು, 2D ಡ್ರಾಫ್ಟಿಂಗ್ ಯಾವ ಥರ ಮಾಡೋದು, 3D ಯಾವ ಥರ ಮಾಡೋದು, ಅಡ್ವಾನ್ಸ್ ಫ್ಯೂಚರ್ ಯಾವ ಥರ ಎನೇಬಲ್ ಮಾಡೋದು ಅಂತ ಎಲ್ಲ ವೀಡಿಯೋದಾಗ ಹೇಳ್ತೀನಿ. ನೀವೇನು ಮಾಡೋದು ಬೇಕಾಗಿಲ್ಲ, ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಫಾರ್ವರ್ಡ್ ಮಾಡಿರಿ. ಅದರಿಂದ ನಮ್ಗೆ ಪ್ರೋತ್ಸಾಹ ಸಿಗ್ತೈತಿ. ಅಷ್ಟೇ ಕೇಳ್ಕೊಳೋದು. ಬರ್ರಿ ಇನ್ನು ಜಾಸ್ತಿ ಮಾತಾಡೋದು ಬೇಡ, ಚಾಲೂ ಮಾಡೋಣ. ಈ ಥರ ನಿಮಗೆ ಎಂಟ್ರೆನ್ಸ್ ಓಪನ್ ಆಗುತ್ತೆ. ಸ್ಟಾರ್ಟಿಂಗ್ ಈ ಥರ ಓಪನ್ ಆಗುತ್ತೆ ಸಾಲಿಡ್ ವರ್ಕ್ಸ್ನಲ್ಲಿ. ನೀವೇನು ಮಾಡೋದು ಬೇಕಾಗಿಲ್ಲ, ಜಸ್ಟ್ ಇದು ಹೋಮ್ ಐಕಾನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಹೋಮ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಪಾರ್ಟ್ ಅಂತ ಕೊರುತ್ತೆ, ಅಸೆಂಬ್ಲಿ ಅಂತ ಇರುತ್ತೆ, ಡ್ರಾಯಿಂಗ್ ಅಂತ ಇರುತ್ತೆ. ಪಾರ್ಟ್ ಅಂತ ಅಂದರೆ ನೀವು ಸಿಂಗಲ್ ಕಂಪೋನೆಂಟ್ ಏನು ಮಾಡಬೇಕಂತಿದ್ದಾರಲ್ಲ ಅದು. ಅಸೆಂಬ್ಲಿ ಅಂದರೆ ಇವು 3-4 ಪಾರ್ಟ್ಗಳನ್ನ ರೆಡಿ ಮಾಡಿ ನನಗೆ ಒಂದರಲ್ಲಿ ಬೇಕಂತಿರಲ್ಲ ಆವಾಗ ಅಸೆಂಬ್ಲಿ ಯೂಸ್ ಮಾಡಬೇಕು. ಡ್ರಾಯಿಂಗ್ ಅಂತ ಅಂದರೆ ನೀವು ಏನು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಕೊಡ್ತಿರಲ್ಲ ಆವಾಗ ಅವ್ರಿಗೆ ಹೆಲ್ಪ್ ಆಗೋ ಸಲುವಾಗಿ, ಟಾಲರೆನ್ಸ್ ಮೇಂಟೈನ್ ಮಾಡೋ ಸಲುವಾಗಿ ಡ್ರಾಯಿಂಗ್ ಅಂತಾರೆ. ಇದನ್ನು ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತೀನಿ. ಬರ್ರಿ ಇವತ್ತು ಪಾರ್ಟ್ ಅಂತ ಕ್ಲಿಕ್ ಮಾಡಬೇಕು. ಮೊದಲನೇದಾಗಿ ಪಾರ್ಟ್ ಅಂತ ಕ್ಲಿಕ್ ಮಾಡಿದ ಕೂಡಲೇ ಒಂದು ಎಂಟರ್ಪ್ರೈಸ್ ಓಪನ್ ಆಗುತ್ತೆ. ಪ್ಲೇನ್ ಸೆಲೆಕ್ಟ್ ಮಾಡೋದು, ಟಾಪ್ ವ್ಯೂನ ಬೇಕಾ, ಫ್ರಂಟ್ ವ್ಯೂ ಬೇಕಾ, ಇಲ್ಲ ಸೈಡ್ ವ್ಯೂನ ಬೇಕಾ ಅಂತ ಕೇಳ್ತೈತಿ. ಅದರೊಳಗೆ ನೀವು ವ್ಯೂ ಸೆಲೆಕ್ಟ್ ಮಾಡಬೇಕು. ನಿನಗೆ ಯಾವ ವ್ಯೂ ಬೇಕು ಅಂತಂದು. ಟಾಪ್ ನಿಂತಿರ್ಬೇಕಂದ್ರೆ ಟಾಪ್ ವ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಸೈಡ್ ವ್ಯೂ ಬೇಕಂದ್ರೆ ಸೈಡ್ ವ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಆ ಥರ ಐತಿ. ನಾ ಎಲ್ಲ ನಿಮಗೆ ಹೇಳ್ತೀನಿ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ನೀವು. ಇಲ್ಲಿ ಪಾರ್ಟ್ ಅಂತ ಇದೆ, ಅದರಲ್ಲಿ ಫ್ರಂಟ್ ಪ್ಲೇನ್ ಅಂತ ಇದೆ, ಟಾಪ್ ಪ್ಲೇನ್ ಅಂತ ಇದೆ, ಹಾಗೆ ರೈಟ್ ಪ್ಲೇನ್ ಅಂತ ಇದೆ. ಅದರಲ್ಲಿ ನಿಮ್ಗೆ ಯಾವ ಪ್ಲೇನ್ ಮೇಲೆ ಕ್ಲಿಕ್ ಮಾಡ್ಬೇಕಂತ ಅನಿಸ್ತದೋ ಆ ಪ್ಲೇನ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಫಾರ್ ಎಕ್ಸಾಂಪಲ್ ನನಗೆ ಟಾಪ್ ಪ್ಲೇಟ್ ನಿಂತಿರಬೇಕು. ಈ ಟಾಪ್ ಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫಸ್ಟ್ ಆಪ್ಷನ್ ಇರುತ್ತೆ ಸ್ಕೆಚ್ ಅಂತ. ಸ್ಕೆಚ್ ಕ್ಲಿಕ್ ಮಾಡಬೇಕು. ಸ್ಕೆಚ್ ಕ್ಲಿಕ್ ಮಾಡಿಕೊಂಡು ಈ ಥರ ಎಂಟರ್ಪ್ರೈಸ್ ಟಾಪ್ ಪ್ಲೇನ್ ಓಪನ್ ಆಗುತ್ತೆ. ಅದನಂತರ ಹೋಗಿ ಇಲ್ಲಿ ಸ್ಮಾರ್ಟ್ ಡೈಮೆನ್ಷನ್ ಅಂತಂದರೆ ನೀವೇನು ಮಾಡ್ತಿರಲ್ಲ ಲೈನ್ ಹಾಕಿ ಅದಕ್ಕೆ ಡೈಮೆನ್ಷನ್ ಮೆಜರ್ ಮಾಡಿ ಕೊಡ್ತದೆ ಅದು. ಇಲ್ಲಿ ಕಾಣ್ತಾ ಇದೆ ಒಂದು ಸರ್ಕಲ್, ಅದನ್ನು ಡೈಮೆನ್ಷನ್ ಕೊಡಬೇಕು. ಆಮೇಲೆ ನೀವು ಚೇಂಜ್ ಮಾಡಬೇಕಂದ್ರೆ ಸ್ಮಾರ್ಟ್ ಡೈಮೆನ್ಷನ್ ಯೂಸ್ ಮಾಡ್ತೀವಿ. ಅದನಂತರ ಇಲ್ಲಿ ಲೈನ್ ಅಂತ ಇದೆ. ಲೈನ್ ಅಂತ ಅಂದರೆ ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ಬೋದು. ಲೈನ್ ಸ್ಕೆಚ್ ಯಾವ ಥರ ಹಾಕೋದು ಅಂತ ತೋರಿಸ್ತಾ ಇದೆ. ಅದರ ಸಲುವಾಗಿ ಲೈನ್ ಯೂಸ್ ಮಾಡ್ತೀವಿ. ಲೈನ್ನೊಳಗೆ ಮಲ್ಟಿಪಲ್ ಆಪ್ಷನ್ ಇದೆ. ಇದರಲ್ಲಿ ಲೈನ್ ಅಂತ ಸೀದಾ ಲೈನ್ ಇದೆ. ಸೆಂಟ್ರ್ ಲೈನ್ ಅಂದರೆ ನಿಮ್ಗೆ ಯಾವುದು ಸೆಂಟ್ರ್ ಕೋಆರ್ಡಿನೇಟ್ ಕೊಡಬೇಕಂದ್ರೆ ಸೆಂಟ್ರ್ ಲೈನ್ ಅಂತ ಬರುತ್ತೆ. ಇದು ಮಿಡ್ ಪಾಯಿಂಟ್ ಲೈನ್ ಅಂತ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಈ ಲೈನ್ ಯೂಸ್ ಮಾಡ್ತಾ ಇದ್ದೀನಿ. ಲೈನ್ ಕ್ಲಿಕ್ ಮಾಡಿ ನಾನು ಇಲ್ಲಿಂದ ಒಂದು ಲೈನ್ ಹಾಕಿದೆ. ಈಗ ಈ ಪಾಯಿಂಟ್ ನಿಂತರ ಈಗ ಒಂದು ಲೈನ್ ಹಾಕಿದೆ, ಈ ಪಾಯಿಂಟ್ ನಿಂತರ ಈಗ ಒಂದು ಲೈನ್ ಹಾಕಿದೆ. ಈಗ ನಂದು ಈ ಲೈನ್ ಮುಗೀತು. ಇದಕ್ಕೆ ನಾನು ಡೈಮೆನ್ಷನ್ ಕೊಡ್ಬೇಕಂದ್ರೆ ಸ್ಮಾರ್ಟ್ ಡೈಮೆನ್ಷನ್ ಯೂಸ್ ಮಾಡಬೇಕು. ಈ ಥರ ಸ್ಮಾರ್ಟ್ ಡೈಮೆನ್ಷನ್ ಕೊಟ್ಟರೆ ನಿಮ್ಗೆ ಯಾವ ಥರ ಎಷ್ಟು ಬೇಕು ಎಕ್ಸ್ಟೆಂಡ್ ಮಾಡ್ಬೋದು. ಈಗ 87.66 ಇದೆ. ನಾನು ಅದನ್ನು ಕಡಿಮೆ ಮಾಡ್ಬೋದು ಎಷ್ಟು ಬೇಕಷ್ಟೇ. ನನಗೀಗ 60 ಅಷ್ಟೇ ಬೇಕು. 60 ಅಂತ ಕ್ಲಿಕ್ ಮಾಡಬೇಕು. ಹಾಗೆ ನೆಕ್ಸ್ಟ್ ಈ ಡೈಮೆನ್ಷನ್ ಕೊಡು ಅಂತ ಕೇಳ್ತದೆ. ಈ ಡೈಮೆನ್ಷನ್ ನೀವು ಕೊಡಬೇಕು. ಇದನ್ನು 30 ಅಂತ ಕೊಡ್ತೇನೆ ನಾನು. ಎಂಟ್ರ್ ಹೊಡಿಬೇಕು. ಎಂಟ್ರ್ ಹೊಡೆದೇ ಆಟೋಮೆಟಿಕ್ ಚೇಂಜ್ ಆಗುತ್ತೆ ಲೈನ್ನ ಪ್ರಾಪರ್ಟೀಸ್ ಇದು. ಅದನಂತರ ಇದು ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಕಾರ್ನರ್, ಸೆಂಟರ್ ಕಾರ್ನರ್ ಅಂತ. ಇದು ಸ್ಕ್ವೇರ್ ಪ್ಲೇಟ್ ಅಂದರೆ ನೀವು ಯಾವ್ದಾದ್ರು ಪ್ಲೇಟ್ ಚೂಸ್ ಮಾಡಬೇಕಾದ್ರೆ ಈಗ ಒಂದು ಪಾಯಿಂಟ್ ನಿಂತರ ನೀವು ಎಲ್ಲಿಂದ ಚೂಸ್ ಮಾಡ್ತೀರ ಅಲ್ಲಿಂದ ಈ ಪ್ಲೇಟ್ ಎಕ್ಸ್ಟೆಂಡ್ ಆಗುತ್ತೆ. ಸ್ಕ್ವೇರ್, ರೆಕ್ಟ್ಯಾಂಗಲ್ಲು. ಇದರಲ್ಲಿ 2 ಆಪ್ಷನ್ ಇದೆ. ಸೆಂಟರ್ ರೆಕ್ಟ್ಯಾಂಗಲ್ ಅಂತ ಆಪ್ಷನ್ ಇದೆ. 3 ಪಾಯಿಂಟ್ ಕಾರ್ನರ್, 3 ಪಾಯಿಂಟ್ ಇದು ಯಾವ ನಿಮಗೆ ಯೂಸ್ ಆಗೋಲ್ಲ. ನಿಮಗೆ ಯೂಸ್ ಆಗೋದು ಸೆಂಟರ್ ರೆಕ್ಟ್ಯಾಂಗಲ್ ಆ್ಯಂಡ್ ಕಾರ್ನರ್ ರೆಕ್ಟ್ಯಾಂಗಲ್ ಅಂತ.
ಈಗ ಸೆಂಟರ್ ರೆಕ್ಟ್ಯಾಂಗಲ್ ತೊಗೊಂಡ್ರೆ ಕೋಆರ್ಡಿನೇಟ್ ಸೆಂಟ್ರ್ನಿಂದ ಚಾಲೂ ಆಗುತ್ತೆ. ಈ ಥರ ನೀವು ಎಲ್ಲಿ ಬೇಕಾದರೂ ಮಾಡ್ಬೋದು. ಈಗ ಸೆಂಟರ್ ರೆಕ್ಟ್ಯಾಂಗಲ್ ಮುಗೀತು. ಇದಕ್ಕೆ ನಾನು ಡೈಮೆನ್ಷನ್ ಕೊಡ್ತೀನಿ, ಸ್ಮಾರ್ಟ್ ಡೈಮೆನ್ಷನ್. ಇಲ್ಲಿನ ಥರ ನಂದು ಇದು ಬಂದುಬಿಟ್ಟು 30 ಎಂಟರ್ ಕೊಟ್ಟೆ. ಅದ ನಂತರ ಇದು ಬಂದುಬಿಟ್ಟು 30 ಎರಡು 30 ಕೊಟ್ಟೆ. ಇದು ಸೆಕ್ಟರ್ ರೆಕ್ಟ್ಯಾಂಗಲ್ ಬಂದುಬಿಟ್ಟು ಇದನ್ನು ನಾನು 60 ಕೊಡ್ತೀನಿ. ಇದರ ವಿಡ್ತ್ ಬಂದುಬಿಟ್ಟು 30 ಕೊಡ್ತೀನಿ. ಇದು ಮುಗಿಯಿತು ನಂದು. ರೆಕ್ಟ್ಯಾಂಗಲ್ದು ಇವಾಗ ಕಲಿತ್ರಿ. ನೆಕ್ಸ್ಟ್ ಬಂದುಬಿಟ್ಟು ಇದು ಸ್ಲಾಟ್ ಅಂತ. ನಿಮಗೇನಾದರೂ ಸ್ಲಾಟ್ ಬೇಕಾದರೆ ಇದನ್ನು ಹಿಂಗೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಈ ಲೈನ್ ನಿಂತರ ನಿಮಗೆ ಯಾವ ಥರ ವರ್ಟಿಕಲ್ ಬೇಕಾದರೆ ವರ್ಟಿಕಲ್, ಹಾರಿಜೆಂಟಲ್ ಬೇಕಾದರೆ ಹಾರಿಜೆಂಟಲ್. ಈಗ ಹಾರಿಜೆಂಟಲ್ ಮೇಲೆ ಸೆಲೆಕ್ಟ್ ಮಾಡಿ ಈ ಥರ ಚೂಸ್ ಮಾಡಬೇಕು. ಈ ಚೂಸ್ ಮಾಡಿದ ಮೇಲೆ ನೀವು ಡೈಮೆನ್ಷನ್ ಕೊಡಬೇಕು, ಎಷ್ಟು ಬೇಕು ನಿಮಗೆ ಅಂತಂದು. ಇಲ್ಲಿ ಡೈಮೆನ್ಷನ್ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಕೇಳುತ್ತೆ. ನನಗೆ 30 ಬೇಕು. 30 ಅಂತ ಎಂಟ್ರ್ ಮಾಡಿ ಕೂಡ 30 ಆಗುತ್ತೆ. ಆ ನಂತರ ಇದ್ರ ವಿಡ್ತ್ ಎಷ್ಟು ಬೇಕು, ವಿಡ್ತ್ ಸೆಲೆಕ್ಟ್ ಮಾಡಬೇಕು. ಎಷ್ಟು ಕ್ಲಿಯರೆನ್ಸ್ M6 ಬೋಲ್ಟಿಗೆ 7 ಇರುತ್ತೆ, 7 ಅಂತ ಸೆಲೆಕ್ಟ್ ಮಾಡಿದೆ. M6 ಸ್ಲಾಟ್ ಆಯಿತು. ಆನಂತರ ಸರ್ಕಲ್ ಅಂತ, ಸರ್ಕಲ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ರೌಂಡ್ ಆಗುತ್ತೆ. ಇದರಲ್ಲಿ ನೀವು ಡೈಮೆನ್ಷನ್ ಕೊಡ್ಬೋದು ಎಷ್ಟು ಬೇಕು ಅಂತ. ಸ್ಮಾರ್ಟ್ ಡೈಮೆನ್ಷನ್ ಯೂಸ್ ಮಾಡ್ಬೋದು. ಯೂಸ್ ಮಾಡಿಬಿಟ್ಟು ಇದರಲ್ಲಿ ನಿಮಗೆ ಎಷ್ಟು ಬೇಕು 25 mm ಅಂತ ಹೇಳಿದರೆ 25 mm ಕ್ಲಿಕ್ ಆಗುತ್ತೆ. ಅದ ನಂತರ ಬಂದುಬಿಟ್ಟು ಇವು ಹೆಕ್ಸಾಗನಲ್ ಬೇಕಾದರೆ ಹೆಕ್ಸಾಗನಲ್, ನಿಮಗೆ ಹೆಕ್ಸಾಗನಲ್ ನಟ್ ಮಾಡಬೇಕು ಅಂದರೆ ಈ ಥರ ಮಾಡಬೇಕು. ಹೆಕ್ಸಾಗನಲ್ ಸೆಲೆಕ್ಟ್ ಮಾಡಿದ್ವಿ. ಇದಕ್ಕೆ ಡೈಮೆನ್ಷನ್ ಕೊಡ್ಬೇಕು. ಇಲ್ಲಿ 6 ಅಂತ ಕೇಳುತ್ತೆ, 5 ಅಂತ ಕೇಳುತ್ತೆ. ನಿಮ್ಗೆ ಎಷ್ಟು ಬೇಕು ಅಷ್ಟೇ. ನನಗೆ 5 ಬೇಕು ಅಂತ ಮಾಡಿದೆ. 5 ಫೇಸಸ್ ಸೆಲೆಕ್ಟ್ ಆಯಿತು. ಹಾಗೆ ಇದಕ್ಕೆ ನೀವು ಡೈಮೆನ್ಷನ್ ಕೊಡ್ಬೋದು, ಸ್ಮಾರ್ಟ್ ಡೈಮೆನ್ಷನ್ನು ನಿಮಗೆ ಎಷ್ಟು ಬೇಕು ಅಷ್ಟು. ಅದಾದಮೇಲೆ ಇದು ಸ್ಪೈಲೈನ್ ಅಂತ, ಇದು ಸ್ಪ್ರಿಂಗು ಏನಾದರೂ ಮಾಡಬೇಕಾದ್ರೆ ಯೂಸ್ ಆಗುತ್ತೆ. ಇದು ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ಎಲಿಪ್ಸ್ ಇದನ್ನು ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ಪ್ಲೇಟ್ ಅಂತ, ಪ್ಲೇಟು ಇದು 2D ಅಲ್ಲಿ ಬೇಡ 3D ಒಳಗೆ ಹೇಳ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ. ಈಗ ಇಲ್ಲಿವರೆಗಂತೂ ಕಲಿತ್ರಿ ಫಸ್ಟ್ ಬಾರ್ನೊಳಗೆ. ಇದನ್ನು ನಾವು ನೆಕ್ಸ್ಟ್ ಇದ್ರೊಳಗೆ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದನ್ನು ಫ್ಯೂಚರ್ ಅಂತ ಇದೆಯಲ್ಲ, ಫ್ಯೂಚರ್ ಕ್ಲಿಕ್ ಮಾಡಬೇಕು. ಇದು ಎಕ್ಸ್ಟ್ರೂಡ್ ಅಂತ ಕಾಣ್ತಿದೆಯಲ್ಲ, ಫಸ್ಟ್ ಆಫ್ ಆಲ್ ಇದನ್ನು ಎಕ್ಸ್ಟ್ರೂಡ್ ಕ್ಲಿಕ್ ಮಾಡಬೇಕು. ನೀವು ಯಾವ್ಯಾವ ಸ್ಕೆಚ್ ಮಾಡಿರ್ತಾರಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಆಟೋಮೆಟಿಕ್ ಈ ಥರ ಬರುತ್ತೆ. ಇಲ್ಲಿ ಬ್ಲೈಂಡ್ ಅಂತ ಇದೆಯಲ್ಲ, ಬ್ಲೈಂಡ್ ಅಂತ ಚೂಸ್ ಮಾಡಿ. ಆನಂತರ ಇಲ್ಲಿ ನಿಮಗೆ ಎಷ್ಟು mm ಬೇಕು ಅಂತ ಕೇಳ್ತೈತಿ. ಎಷ್ಟು mm ಬೇಕಂತ ಕೇಳಿದಾಗ ಅದನ್ನು ನೀವು 30 mm ಅಂತ ಚೂಸ್ ಮಾಡಿದೆ ನಾನು. 30 mm ಅಂತ ಮಾಡಿದ ಕೂಡಲೇ ಈ ಥರ ಎಕ್ಸ್ಟ್ರೂಡ್ ಆಗುತ್ತೆ. ಇದನ್ನು ಓಕೆ ಮಾಡಿದರೆ ನಿಮ್ಮ ಥಿಕ್ನೆಸ್ ಪ್ಲೇಟು 30 mm ರೆಡಿ ಆಯಿತು. ನೋಡ್ಬೋದು ನೀವು ಯಾವ ಥರ ಆಯಿತು ಅಂತ. ಇದು ಮೊದಲನೇ ವಿಡಿಯೋ, ಇಷ್ಟು ಸಾಕು. ನೆಕ್ಸ್ಟ್ ವಿಡಿಯೋದಾಗೆ ಇನ್ನೂ ಜಾಸ್ತಿ ಹೇಳ್ಕೊಡ್ತೇನೆ. ಹೀಗೆ ಇನ್ನೊಂದಿಷ್ಟು ವಿಡಿಯೋ ಪಾರ್ಟ್ 2 ಬೇಕಾದರೆ ನಮ್ಮ ಚಾನಲ್ನ ಫಾಲೋ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಅದಕ್ಕೇನು ದುಡ್ಡು ಬೇಕಾಗಿಲ್ಲ. ನಾಲೆಜ್ ಅಂದರೆ ಜಾಸ್ತಿ ಆಗುತ್ತೆ, ನಮಗೂ ಎಂಕರೇಜ್ಮೆಂಟ್ ಆಗುತ್ತೆ. ನೀವು ನನ್ನ ವ್ಯೂವರ್ಸ್ ನೋಡ್ತಾ ಇದ್ದೀರಾ ಅಂತ, ಅದೇ ನೀವು ಮಾಡ್ತೀರಾ ಬಿಡಿ, ನಾ ಏನು ಹೇಳೋದು ಬೇಕಾಗಿಲ್ಲ. ಓಕೆ ಬಾಯ್, ಗುಡ್ ನೈಟ್, ಟೇಕ್ ಕೇರ್, ಸ್ವೀಟ್ ಡ್ರೀಮ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.